ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನು ಬಳಸುವ ಮ್ಯಾಟು ನಮ್ಮ ಮನೆಗೆ ಎಷ್ಟು ಅಂದರೆ ಒಂದು 2 ಮ್ಯಾಟು, ಆಮೇಲೆ ಇದು ಒಂದು ನೀರು ಚೆಲ್ಲಿದ್ರೆ ಈ ಒಂದು ಬಟ್ಟೆನೂ ಒಂದು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ಕಿಚನಲ್ಲಿ. ಕಿಚನ್ ಸಿಂಕ್ ಹತ್ರ ಒಂದು ಮ್ಯಾಟು, ಕಿಚನ್ ಬಾಲ್ಕನಿ ಹತ್ರ ಒಂದು ಮ್ಯಾಟ್ ಹಾಕ್ತೀನಿ. ಒಂದು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿರ್ತೀನಿ. ನಮ್ಮ ಬಿಂದ್ಯಾ ನೀರು ಚೆಲ್ಲೋದು ಅಥವಾ ನಾನು ಏನಾದರೂ ಪಾತ್ರೆ ತೊಳೆಯುವಾಗ ನೀರು ಚೆಲ್ಲೋದು ಆ ಥರ ಇರುತ್ತೆ. ಸೊ ಇವತ್ತು ವಾರಕ್ಕೆ ಒಂದು ಸತಿ ನಾನು ಮ್ಯಾಟೆಲ್ಲ ಒಗೆದ್ಬಿಡ್ತೀನಿ. ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ 2 ಮ್ಯಾಟ್ ಇದೆ. ಒಂದು ಈ ಬಾಲ್ಕನಿ ಹತ್ರ 1 ಮ್ಯಾಟು ಮತ್ತು ಬಚ್ಚಲ ಹತ್ರ ಇದು 1 ಮ್ಯಾಟು. ಇದು ಇವಾಗ ವಾಶ್ ಹಾಕಿದ್ದೀನಿ. ಇಲ್ಲಿ ಒಂದು ಮ್ಯಾಟ್ ಹಾಕಿದ್ದೀನಿ. ಅಂದರೆ ನಮ್ಮ ಫ್ಲ್ಯಾಟಲ್ಲಿ 2 ಬಾತ್ರೂಮ್ ಇದೆ. ಒಂದು ಕಾಮನ್ ಬಾತ್ರೂಮು, ಇನ್ನೊಂದು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಮೇನ್ ಡೋರ್ ಹತ್ರ ಹಾಕಿರೋ ಒಂದು ಮ್ಯಾಟು. ಸೊ ಈ ಥರ ನಾನು ವಾರಕ್ಕೆ ಒಂದು ಸತಿ ಮ್ಯಾಟೆಲ್ಲ ಒಗೆದಾಕ್ಬಿಡ್ತೀನಿ. ಸೊ ಬುಧವಾರ ನಾನು ಮನೆ ಕ್ಲೀನಿಂಗ್, ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊತೀನಿ. ಅಂದರೆ ಕಿಚನ್ ಕ್ಲೀನಿಂಗು ಎಲ್ಲ ಇರುತ್ತೆ. ಮತ್ತು ಒಂದು ಸುತ್ತ ಧೂಳು ಕೂಡ ಎಲ್ಲ ತೆಗೆದ್ಬಿಟ್ಟು ರಫಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ಇವಾಗ ಮ್ಯಾಟೆಲ್ಲ ವಾಶ್ ಮಾಡೋಕ್ಕಾಗಿದ್ದೀನಿ. ನಾನು ಮ್ಯಾಟೆಲ್ಲ ವಾಷಿಂಗ್ ಮಿಷಿನ್ ಹಾಕಲ್ಲ. ಯಾಕಂದರೆ ಕಾಲೆಲ್ಲ ತುಳಿದಿರ್ತೀವಿ ಮತ್ತು ನಾವು ಒಳ್ಳೊಳ್ಳೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿರ್ತೀವಲ್ಲ, ಅದಕ್ಕೆ ನಾನು ಮ್ಯಾಟ ಹಾಕಲ್ಲ. ಸೊ ಇದು ನೋಡಿ, ಇಲ್ಲ ಈ ಮ್ಯಾಟು ಹಾಕಿರೋದು. ಈ ಮ್ಯಾಟ್ ಏನಕ್ಕಂದರೆ ನನಗೆ ಸಾಫ್ಟಾಗಿರಲಿ ಮತ್ತು ಬೆಡ್ಡು ಇಲ್ಲಿ ಮಲ್ಕೊತೀವಲ್ಲ, ಸೊ ಕಾಲು ಧೂಳು ಒದ್ರುಬಿಟ್ಟು ಕಾಲು ಒರೆಸ್ಕೊಂಡು ಹತ್ತೋಕ್ಕೆ ಈ ಮ್ಯಾಟ್ ನಾನಿಲ್ಲಿ ಯೂಸ್ ಮಾಡ್ತೀನಿ. ಒಟ್ಟು ಎಷ್ಟಾಯಿತು? 2, 4, 5, 6, 7 ಮ್ಯಾಟು ನಾನು ನಮ್ಮ ಮನೆಗೆ ಯೂಸ್ ಮಾಡೋದು. ಏನಕ್ಕಪ್ಪ ಯೂಸ್ ಮಾಡ್ತೀನಿ ಅಂದರೆ, ನಮ್ಮದು ನೆಲ ನೋಡಿ ಈ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಕಡೆಯೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಮ್ಯಾಟ್ನ ನಾನು ಯೂಸ್ ಮಾಡ್ತೀನಿ. ಯಾಕಂದರೆ ನೀರು ಚೆಲ್ಲೋದು ಅಥವಾ ಆಚೆಯಿಂದ ಬರೋದು ತುಂಬ ಬೇಗ ಈ ನೆಲ ಗಲೀಜಾದರೆ ಎದ್ದು ಕಾಣುತ್ತೆ. ಇವಾಗೆಲ್ಲ ಒರೆಸ್ಬಿಟ್ಟು ಗುಡಿಸ್ತೀನಿ. ನೋಡಿ, ಇದು ನಮ್ಮ ಬಿಂದ್ಯಾ ನೆನ್ನೆ ಡ್ರಾಯಿಂಗ್ ಮಾಡ್ತಾ ಕೂತಿದ್ಲು. ಇವಾಗ ಸಮ್ಮರ್ ಹಾಲಿಡೇ ಅಲ್ವಾ, ಅವಳಿಗೆ ಏನು ಇಷ್ಟ ಬರುತ್ತೋ ಅದು ಮಾಡ್ಕೋತಾ ಕೂತ್ಕೋತಾಳೆ. ಸೊ ಫ್ರೀ ಇದ್ದಾಗ ಅವಳಿಗೆ ಆಟಾಡೋ ಮೂಡಿಲ್ಲ ಅಂದರೆ, ಸೊ ಹೀಗೆ ನಾನು ವಾರಕ್ಕೊಮ್ಮೆ ಮ್ಯಾಟೆಲ್ಲ ಬದಲಾಯಿಸಿ ಇವಾಗ ಒರೆಸ್ಬಿಟ್ಟು ಹೊಸ ಮ್ಯಾಟು ಹಾಕ್ತೀನಿ. ಪ್ರತಿನಿತ್ಯ ಕಸ ಗುಡಿಸಿ ಮನೆ ಒರೆಸ್ತೀನಿ. ಒಂದು ದಿವಸನೂ ತಪ್ಪಿಸಲ್ಲ. ಸೊ ಬೆಳಗ್ಗೆ ಒಂದು ಸತಿ ಗುಡಿಸಿದ್ರೆ ಸಾಯಂಕಾಲ ಒಂದು ಸತಿ ಗುಡಿಸ್ತೀನಿ. ಇವಾಗ ಬಿಂದ್ಯಾಗೆ ಸ್ಕೂಲ್ ರಜೆ ಅಲ್ಲ, ಆಚೆ ಹೋಗಿ ಬಂದು ಮಾಡ್ತಾನೆ ಇರ್ತಾಳೆ. ಅದಕ್ಕೋಸ್ಕರ ಇವಾಗ 2 ಟೈಮ್ ಕಸ ಗುಡಿಸ್ತೀನಿ, ಬೆಳಗ್ಗೆ ಸಂಜೆ. ಅವಳು ಸ್ಕೂಲಿದ್ದಾಗ ಒಂದೇ ಟೈಮ್ ಕಸ ಗುಡಿಸೋದು ನಾನು. ಇದು ಆಮೇಲೆ ಇಲ್ಲಿ ಇದೆಯಲ್ಲ, ಸೊ ಅದು ಅಕ್ಕಿ ಚೀಲ ಏನಕ್ಕಾದ್ರೂ ಬೇಕು ಅಂತ ಅಲ್ಲಿ ಇಟ್ಟಿದ್ದೀನಿ. 2 ಚೀಲ ಇದೆ, ಪ್ಲಾಸ್ಟಿಕ್ ಚೀಲ, ಬಿಸಾಟಿಲ್ಲ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಇವಾಗ ಇಲ್ಲಿ ನನಗೆ ಇದು ಎಟ್ಕಲ್ಲ, ಈ ಚೇರ್ ಹಾಕ್ಕೊಂಡು ಇಲ್ಲಿ ನೋಡಿ ಏನು ಇಟ್ಟಿದ್ದೀನಿ ಅಂದರೆ, ಇದಿಷ್ಟು ನಾನು ಮ್ಯಾಟ್ ಇಟ್ಟಿದ್ದೀನಿ. ಡೋರ್ ಮ್ಯಾಟ್ ಇದು. ಆಮೇಲೆ ನೋಡಿ, ಇಲ್ಲೆಲ್ಲ ವಾಶ್ ಮಾಡಿ ಇಡ್ತೀನಿ. ವಾರಕ್ಕೆ ಒಂದು ಸತಿ ಬದಲಾಯಿಸೋದು. ಇನ್ನು 7 ಮ್ಯಾಟ್ ಬದಲಾಯಿಸಿದ್ನಲ್ಲ ನೋಡಿ, ಅಲ್ಲಿ ಒಂದು ಬಟ್ಟೆ ಹಾಕಿರ್ತೀನಿ. ಸೊ ಇನ್ನು ಆ ಕಡೆ ಹಾಕ್ತೀನಿ. ನೀರು ಚೆಲ್ದಾಗ ಅದರಲ್ಲೇ ನಾನು ಒರೆಸ್ಕೊಳ್ಳೋದು ಕೆಳಗಡೆ. ಸೊ ಇಲ್ಲಿ ಒಂದು ಮ್ಯಾಟ್ ಆಯಿತು. ಈಗ ಕಿಚನ್ ಬಾಲ್ಕನಿಗೆ 1 ಮ್ಯಾಟು, ಕಿಚನ್ ಸಿಂಕಿಗೆ 1 ಮ್ಯಾಟ್ ಹಾಕಿದ್ದೀನಿ. ಸೊ ಮೇನ್ ಡೋರ್ದು ಇದು ಹಾಕ್ತೀನಿ. ಅಲ್ಲೂ ನಾನು ಬಂದು ಮಸಿ ಬಟ್ಟೆ ಅಂದರೆ ಬಿಸಿ ತಪ್ಪಲೆ ಇರುತ್ತಲ್ಲ, ಅದನ್ನು ಇಟ್ಕೊಳ್ಳೋಕ್ಕೆ ಈ ಬಟ್ಟೆ ಯೂಸ್ ಮಾಡ್ತೀನಿ. ಇಲ್ಲಿ ಹಾಕ್ತೀನಿ. ಅಂದರೆ ಇಲ್ಲೇ ನಮ್ಮ ಬಿಂದ್ಯಾ ಊಟ ಮಾಡೋದು ಅಥವಾ ಟಾಯ್ಸ್ ಇಟ್ಕೊಂಡು ಆಟಾಡೋದು, ಆಲ್ಮೋಸ್ಟ್ ಅವಳು ಇಲ್ಲೇ ಇರ್ತಾಳೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ವಾರಕ್ಕೊಂದು ಸತಿ ನಾನು ಇದನ್ನು ಬದಲಾಯಿಸ್ತೀನಿ. ಅಥವಾ ತುಂಬ ಗಲೀಜಾಯಿತು ಅನಿಸಿದ್ರು ನಾನು 2 ದಿವಸಕ್ಕೊಂದು ಸತಿನೂ ಬದಲಾಯಿಸ್ಬಿಡ್ತೀನಿ. ಅಂದರೆ ಅವಳು ತಿನ್ನೋದು ಮತ್ತು ಟಾಯ್ಸ್ ಎಲ್ಲ ಇಟ್ಕೊಂಡು ಆಟಾಡೋದು, ಕಲರ್ ಮಾಡೋದು ಹಿಂಗೆ ಮಾಡ್ತಾ ಇರ್ತಾಳೆ ಈ ಟೇಬಲ್ ಮೇಲೆ. ಟೀಪಾಯ್ ಟೇಬಲ್ ಇದು. ಸೊ ಹೀಗೆ ನಾನು ನನ್ನ ಮನೆಯ ರೂಟೀನ್ನ ನಾನು ಬದಲಾಯಿಸ್ಕೊಳ್ಳೋದು ಅಥವಾ ಚೇಂಜ್ ಮಾಡ್ಕೊಳ್ಳೋದು ಮಾಡ್ತಾ ಇರ್ತೀನಿ. ಒಂದೇ ಥರ ಇದ್ದರೆ ಬೋರ್ ಆಗುತ್ತಲ್ವ. ಸೊ ಚೇಂಜ್ ಮಾಡ್ತಾಯಿದ್ರೆ ನಮಗೇನು ಒಂದು ಚೇಂಜ್ನೆಸ್ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಬಂದು ಇಲ್ಲಿ ಒಂದು ಮ್ಯಾಟ್ ಹಾಕ್ತೀನಿ, ಬೇಕಾಗುತ್ತೆ. ಇಲ್ಲಿ ವಾಶ್ರೂಮ್ ಹತ್ರ ಬಂದು, ಇದು ವಾಶ್ರೂಮ್ ಮತ್ತು ಬಾತದ್ದು ಅಟ್ಯಾಚ್ ಇದೆ. ಸೊ ಇದು ಬಾಲ್ಕನಿ ಹೋಗಿ ಬರ್ತೀವಲ್ಲ, ಡಸ್ಟ್ ಗಿಸ್ಟ್ ಆಗುತ್ತೆ. ಮತ್ತು ಇಲ್ಲಿ ಮಂಚ ಇದೆಯಲ್ಲ, ಇಲ್ಲಿ ನಾನು ಮ್ಯಾಟ್ ಹಾಕ್ತೀನಿ ಒಂದು.
179 ಇತ್ತು ಡಿಮಾರ್ಟಲ್ಲಿ. ಸೊ ತೊಗೊಂಡೆ. ಸೊ ಮೊದಲು ಒಂದು ಮ್ಯಾಟ್ ಹಾಕಿದ್ನಲ್ಲ ಅದು ವಾಶ್ ಹಾಕಿದ್ದೀನಿ. ಇವಾಗ ಮತ್ತೆ ಅದ್ರ ರೀಪ್ಲೇಸ್ಮೆಂಟಿಗೆ ಹಾಕಿದ್ದೀನಿ. ಸೊ ಇದು ಒಂದು ಹೊಸ ಮ್ಯಾಟು ಈ ತಿಂಗಳು ನಾನು ತೊಗೊಂಡಿದ್ದು. ಸೊ ಹೀಗೆ ನಾನು ಮನೆಗೆ ಬೇಕಾಗಿದ್ದು ಮನೆಯ ಖರ್ಚು ಮತ್ತು ಸಾಮಗ್ರಿಗಳ್ನು ಎಲ್ಲ ನೋಡಿಕೊಂಡು ನಾನು ತೊಗೊಳ್ಳೋದು. ಸೊ ಇದು ಯಾಕಂದರೆ ತುಂಬ ಸಾಫ್ಟ್ ಇರುತ್ತೆ ಅಂತ ತೊಗೊಂಡೆ. ಇದು ನನಗಿಷ್ಟ ಆಯಿತು ಈ ಥರ ಮ್ಯಾಟು, ಅದಕ್ಕೆ ತೊಗೊಂಡೆ. ಸೊ ಹೀಗೆ ನಾನು ವಾರಕ್ಕೊಮ್ಮೆ ಬದಲಾಯಿಸೋದು ಡೋರ್ ಮ್ಯಾಟ್ಗಳು ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ತಪ್ಪದೆ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಮುಂದೆ ನಾನು ಹೊಸ ವಿಡಿಯೋ ಹಾಕೋದನ್ನು ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ನಾನು ಹಾಕಿರೋ ಇವಾಗ ಇದೂ ಟೇಬಲ್ ಹಾಕಿರೋದೂ ಇಲ್ಲಿ ಒಂದು ಬದಲಾಯಿಸಿದೆ. ಇವಾಗ ಇಲ್ಲೂ ಕೂಡ ಒಂದು ಕವರು ಹಾಕ್ತೀನಿ. ಸೊ ವಾರಕ್ಕೊಂದು ಸತಿ ನಾನು ಈ ಥರ ಡೋರ್ ಮ್ಯಾಟ್ ಎಲ್ಲ ಬದಲಾಯಿಸೋದು. ನೀವು ನಿಮ್ಮ ಮನೇಲಿ ಯಾವುದೇ ರೀತಿ ಯಾವಾಗ ಬದಲಾಯಿಸ್ತೀರಾ ಅಂತ ಹೇಳ್ಬೋದು. ಅಂದರೆ ನಾನು ಪ್ರತಿ ಬುಧವಾರ ಕ್ಲೀನ್ ಮಾಡೋದು. ಹಬ್ಬ ಅಂತ ಏನಾದರೂ ಸ್ಪೆಷಲ್ ಡೇ ಅಂತ ಬಂದರೆ, ಅಥವಾ ಇವಾಗ ಬುಧವಾರನೇ ಹಬ್ಬ ಬರುತ್ತೆ ಅಂತ ಇದ್ದರೆ ನಾನು ಸೋಮವಾರ ಕ್ಲೀನ್ ಮಾಡಿಕೊಂಡು ಇಟ್ಕೊತೀನಿ. ಕಡೆ ಮಂಗಳವಾರ ಶುಕ್ರವಾರ ನಾನು ಮನೆಯಲ್ಲಿ ಧೂಳು ತೆಗಿಯಲ್ಲ ಮತ್ತು ಮನೆ ಕ್ಲೀನಿಂಗು ಮಾಡೋಕ್ಕೋಗಲ್ಲ. ನಾನು ಸೋಮವಾರ ಮಾಡ್ಕೊತೀನಿ, ಇಲ್ಲ ಭಾನುವಾರ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹೀಗೆ ಇನ್ನು ಮಂತ್ಲಿ ನಂದು ಪೀರಿಯಡ್ಸ್ ಬರುತ್ತಲ್ಲ, ಆವಾಗ ಏನು ಮಾಡ್ತೀನಿ, ಫುಲ್ಲು ಕಂಬಳಿ ಬೆಡ್ಶೀಟು ಎಲ್ಲ ಒಗ್ದಾಕ್ಬಿಟ್ಟು ಆವಾಗ 5 ದಿವಸ ಆದಮೇಲೆ 6ನೇ ದಿವಸಕ್ಕೆ ನಾನು ಫುಲ್ಲು ಕ್ಲೀನ್ ಮಾಡಿಕೊಂಡು ಮತ್ತು ಬೆಡ್ಶೀಟು ಕಂಬಳಿ ಎಲ್ಲ ಒಗ್ದಾಕಿ, ಮ್ಯಾಟೆಲ್ಲ ಒಗ್ದಾಕಿ, ಮನೆಯೆಲ್ಲ ಒರೆಸ್ಕೊಂಡು, ಅದು ಡೈಲಿ ಕಂಪಲ್ಸರಿ ಮನೆ ಗುಡಿಸಿ ಒರೆಸಿರ್ತೀನಿ. ಈ ಕಂಬಳಿ ಬೆಡ್ಶೀಟ್ ಎಲ್ಲ ನಾನು ಆವಾಗಲೇ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು. ಇದು ನನ್ನ ವಾರದ ಕ್ಲೀನಿಂಗಿನ ಡೋರ್ ಮ್ಯಾಟನ್ನು ಬದಲಾಯಿಸುವ ಒಂದು ಪ್ರಕ್ರಿಯೆ ಅಂತ ನಾನಿಲ್ಲಿ ಹೇಳ್ತೀನಿ. ಸೊ ನನಗೆ ಯಾವ ರೀತಿ ಅನುಕೂಲನೋ ನಾನು ಆ ರೀತಿ ಚೇಂಜ್ ಮಾಡ್ಕೊತೀನಿ. ಸೊ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ ಅಂತ ನನಗೆ ತಿಳಿಸ್ಕೊಡಿ. ಅದು ನನಗೆ ಉಪಯುಕ್ತ ಆದರೆ ನಾನು ಅಳವಡಿಸ್ಕೊಳ್ಳೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ನಾನು ಏನಕ್ಕೆ ಇಷ್ಟು ಡೋರ್ ಮ್ಯಾಟ್ ಹಾಕ್ತಿದ್ದೀನಿ, ಇದನ್ನು ತೋರಿಸ್ಲೇಬೇಕು ಅಂತ 7 ಮ್ಯಾಟು ನಾನು ಹಾಕ್ತಾಯಿದ್ದೀನಿ. ಅಂದರೆ ನೆಲ ನೋಡಿ ಈ ಥರ ಇದೆ. ಮ್ಯಾಟ್ ಇಲ್ಲ ಅಂದರೆ ಧೂಳು ಡಸ್ಟು ಹಂಗೆ ಹತ್ತು ಬಿಡ್ತಾರೆ ಮಂಚದ ಮೇಲೆ. ನೋಡಿ ಇವಾಗ ಮಲ್ಗಿ ಎದ್ದೋಗಿದ್ದಾಳೆ, ಹೆಂಗೆ ಮಾಡಿದ್ದಾಳೆ ನೋಡಿ. ಸೊ ಇವಾಗ ತಿರ್ಗಾ ಅದನ್ನೆಲ್ಲ ನಾನು ರೆಡಿ ಮಾಡಬೇಕು. ಇದಾದ ನಂತರ ಇವಾಗ ನಾನು ಸಂಜೆ ಆಯ್ತಲ್ಲ, ಅವಳಿಗೇನಾದರೂ ಸ್ನ್ಯಾಕ್ ಮಾಡಿಕೊಡ್ಬೇಕು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶುಭ ಸಂಜೆ. 2 ಮ್ಯಾಟ್ ಹಾಕಿದ್ದೀನಿ. ಸೊ ನಾನು ಏನಕ್ಕೆ ಈ ಥರ ಕಂಪಲ್ಸರಿ 7 ಮ್ಯಾಟ್ ಯೂಸ್ ಮಾಡ್ತೀನಿ ಅಂದರೆ, ಇಲ್ಲಾಂದರೆ ನೆಲ ಈ ಥರ ಇರಲ್ಲ, ತುಂಬ ಗಲೀಜಾಗಿ ಕಾಣುತ್ತೆ. ಮತ್ತು ಆಚೆಯಿಂದ ಎಲ್ಲ ತುಳ್ಕೊಂಡು ಬರ್ತಾರಲ್ಲ, ಅದಕ್ಕೆ ಧೂಳು ಡಸ್ಟು ಎಲ್ಲ ಇರುತ್ತೆ. ಮತ್ತು ಯಾವುದ್ರಲ್ಲಿ ಓಡಾಡಿದ್ರು ನೋಡಿ, ಇದು ಹೊಸದು ಮೊನ್ನೆ ಡಿಮಾರ್ಟ್ಗೆ ಹೋದಾಗ ನಾನು ಶನಿವಾರ ತೊಗೊಂಡೆ. ಸೊ ಈ ಥರ ಎಲ್ಲ ಒಟ್ಟಿಗೆ ತೊಗೊಳಕ್ಕಾಗಲ್ಲ, ಅದಕ್ಕೆ ಒಂದೇ ತೊಗೊಂಡು ಇಟ್ಕೊತೀನಿ. ಸೊ ನಮಗೆ ಯಾವುದು ಅನುಕೂಲ, ಯಾವುದು ಒಂದು ಬೆಲೆಗೆ ಕಂಫರ್ಟೇಬಲು ಅದನ್ನು ಮಾತ್ರ ನಾನು ತೊಗೊಳ್ಳೋದು. ಐಫೈ ಅಥವಾ ತುಂಬ ಲೋ ಆ ಥರ ಎಲ್ಲ ನಾನು ತೊಗೊಳ್ಳಲ್ಲ. ನನಗೆ ಅದು ಇಷ್ಟ ಆಗಬೇಕು. ಮತ್ತು ಇದು ನಾನು ಯೂಸ್ ಮಾಡೋದು ಮತ್ತು ತೋರಿಕೆಗೂ ನಾನು ಯೂಸ್ ಕೊಡಲ್ಲ. ನಾವು ಯೂಸ್ ಮಾಡೋದು ನಮ್ಗೆ ಇಷ್ಟ ಆಗಬೇಕು, ಅದ್ರ ಮೇಲೆ ನಾನು ಮನೆ ವಸ್ತುಗಳನ್ನ ನಾನು ಖರೀದಿ ಮಾಡೋದು. ಗೋಡೆ ಮೇಲೆ ಹಾಕ್ಬೋದು, ಆಮೇಲೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಗಾಳಿ, ಅದಕ್ಕೆ ಇಲ್ಲೇ ಬಾಲ್ಕನಿಯಲ್ಲಿ ಹಾಕೋದು. ಹೀಗಿದೆ.
ಇದ್ದೀನಿ. ವಾರಕ್ಕೊಂದ್ಸತಿ ನನಗೆ ಮ್ಯಾಟ್ಗಳ್ನ ಒಗೆಯೋದು, ಡೋರ್ ಮ್ಯಾಟ್ಗಳು. ಇವಾಗ ಇಲ್ಲಿ ಬಾಲ್ಕನಿಲೇ ಒಣಗಾಕ್ತೀನಿ.